ಈ ಮನೆಯಲ್ಲೇ ಗುಡ್ಡದ ಭೂತ ಅಂತ ಹೇಳಿ 1991ರಲ್ಲಿ ಬಂದಿರುವಂತಹ ಸೀರಿಯಲ್ ಶೂಟ್ ಆಗಿರುವಂಥದ್ದು. ವಿಕ್ರಮ ಸಂವತ್ಸರದಲ್ಲೂ ಕೋಟದ ನಂದಾಚಾರ್ಯರಿಂದ ಮಾಡಿಸಲ್ಪಟ್ಟಿದ್ದು. ಈ ತರ ಇತ್ತು ಕನ್ನಡ, ಈ ತರ ಇತ್ತು. ಗುಡ್ಡದ ಭೂತ ಸೀರಿಯಲ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ. ಫಸ್ಟ್ ಒಬ್ರು ಇದಿಟ್ಕೊಂಡು ಮಾತಾಡ್ತಿರ್ತಾರೆ. ಆ ಶಾರ್ಟ್ ಇಲ್ಲಿರುತ್ತೆ. ಮಾದಿರ್ಕೊಂತ ನೋಡ್ತೀರಾ ಸರ್? ಕರ್ತ್ಕೊಂಡ್ ಬಂದಿದ್ದೇನೆ. ಮಾದಿರದವರ ಎಲ್ಲಿದ್ದಾರೆ? ಅಗುಳಿ ಅಲ್ಲಿ. ಆ ಕಡೆಯಿಂದ ಪ್ರಕಾಶ್ ರೈ ಅವರು ಎಂಟ್ರಿ ಆಗ್ತಾರೆ. ಅದು ಇಲ್ಲಿರುತ್ತೆ, ಈ ಭಾಗದಲ್ಲಿ ಇರುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅವಾಗ ಹಳೆಯ ಮನೆಯಲ್ಲಿ ಹೆರಿಗೆ ಕೋಣೆ ಅಂತ ಸಪರೇಟ್ ಮಾಡಿರ್ತಾ ಇದ್ರು. ಅದು ಇಲ್ಲಿದೆ ನೋಡಿ. ವರ್ಕ್ ಆಗ್ತಿದೆ ಮರ. ಇಲ್ಲಿ ನೋಡು, ನೋಡಿ ವರ್ಕ್ ಆಗುತ್ತೆ. ಹಳೆ ಕಾಲದಲ್ಲಿ ಇದ್ದಂತ ಲಾಕು ಇಲ್ಲಿ ನೋಡಿ. ಇದು ಹೊರಗಡೆಯಿಂದ ಲಾಕ್ ಮಾಡೋದು. ಬೇಕಾದ್ರೆ ಇದಕ್ಕೆ ಕೀ ಹಾಕ್ತಾ ಇದ್ವಿ. ನೀವು ಅಬ್ಸರ್ವ್ ಮಾಡಿದ್ರೆ ಆ ಸೀರಿಯಲ್ ಅನ್ನ ಬೇಕಾದ್ರೆ ನಾನು ಸ್ಕ್ರೀನ್ ಶಾಟ್ ಅನ್ನ ಹಾಕಿರ್ತೀನಿ. ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ಲಿ ಹಿಂಗೆ ಇರುತ್ತೆ. ಅದು ಕೆಂಪು ಹಂಗೆ ಇದೆ ತುಳಸಿ ಕಟ್ಟೆ. ಇಲ್ಲಿ ಸುತ್ತಮುತ್ತ ಕೆಲವರು ಇದ್ದಾರೆ. ಅವರಿಗೆ ಭೂತದ ಕತೆ ಹೇಳಿ ಹೆದರ್ಸೋದ್ ಬಿಟ್ರೆ ಬೇರೆ ಕೆಲಸವೇ ಇಲ್ಲ ಅಂತ ಕಾಣುತ್ತೆ. ಏನ್ ಹಾಗಂದ್ರೆ ಒಂದು ವೈರನ್ನ ಇಟ್ಟು ಹಿಂಗೆ ಪಟ್ಟಿ ಹೊಡ್ಕೊಂಡು ಹೋಗ್ತಾ ಇದ್ರು. ಬಿಜಾಗ್ರಗಳು ತುಂಬಾ ಕಮ್ಮಿ ನೋಡಿ. ಇಲ್ಲೇ ಮರಕ್ಕೆ ಹಿಂಗೆ ಕೊಟ್ಬಿಟ್ಟು ಇದ್ರಲ್ಲೇ ಡೋರ್ ಅನ್ನ ತೆಗೆಯೋದು ಹಾಕೋದು ಮಾಡ್ತಾ ಇದ್ರು. ಒಬ್ರು ಹಿಂಗ ಅಪ್ಕೋಬಹುದು, ಅಷ್ಟು ದೊಡ್ಡಕಿದೆ ನೋಡಿ. ಇಲ್ಲೆಲ್ಲ ಗಿಳಿಗಳಿದಾವೆ. ಇಲ್ಲೊಂದು ಡಿಸೈನ್ ಇದೆ, ಇಲ್ಲೊಂದು ಡಿಸೈನ್ ಇದೆ. ಮುಂಗಾರು ಅನ್ನುವಂಥ ಒಂದು ಪತ್ರಿಕೆ ನಿಮ್ಗೆ ಗೊತ್ತಿರಬಹುದು, ವಡ್ಡರ್ಸೆ ರಘುರಾಮ್ ಶೆಟ್ಟರ್ದದು. ಸೊ ಅವರು ಹುಟ್ಟಿದ ಊರು, ಅವರು ಬೆಳೆದಿರುವಂಥ ಮನೆ ಇದು. ಇಲ್ಲಿ ಬಟನ್ಸ್ ನೋಡಿ, ಆ ಕಾಲದ ಕೆಲವೊಂದು ಬಟನ್ಸ್ಗಳು ಈ ಕಾಲದ ಜೊತೆ ಮರ್ಜ್ ಕೂಡ ಆಗಿದೆ ನೋಡಿ. ಎಸ್, ಇಲ್ಲಿದೆ ನೋಡಿ. ಎಸ್, ಇದು ಹಳೆ ಕಾಲದ ಬಟನ್ಸ್. ಇದು ಪ್ರಕಾಶ್ ರೈ ಅವರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ವಾ? ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅವರಿಗೆ. ಈ ತೆಂಗಿನ ಮರದ ಭೂತದ ವಿಷಯ ಮಾತಾಡಿದ್ರೆ ತಕ್ಷಣ ಹೆಡೆ ಬೀಳುತ್ತಂತೆ. ಹೌದಾ? ಹಾಗಾದ್ರೆ ನಾವೀಗ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ. ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರು ಅಂತ ಹೇಳಿದ್ರೆ ಅದು ಮಧುಕರ್ ಶೆಟ್ಟಿ ಅವರ ತಂದೆ. ಇಲ್ಲಿ ಬೇರೆ ತರ ಬೆಳ್ತಿಗೆ ಏನಾದ್ರು ಅಕ್ಕಿ ಇಟ್ರೆ ಇಲ್ಲಿ ಕೊಚ್ಚಿಗೆ ಅಕ್ಕಿ ಇಡ್ತಾ ಇದ್ರು. ಅದರಲ್ಲೂ ಸಪರೇಟ್ ಡಿವೈಡ್ ಮಾಡ್ತಿದ್ರು ನೋಡಿ ಅವಾಗ. ಇದು ಬಂದ್ಬಿಟ್ಟು ನಮ್ಗೆ ಉದ್ದು ಬೇಳೆಕಾಳುಗಳನ್ನ ಪುಡಿ ಮಾಡ್ಕೊಳ್ಳೋದಕ್ಕೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, 1880ನೇ ಇಸ್ವಿಯಲ್ಲಿ ಕಟ್ಟಿರುವಂಥ ಒಂದು ಮನೆ. ಈ ಮನೆಯಲ್ಲೇ ಗುಡ್ಡದ ಭೂತ ಅಂತ ಹೇಳಿ 1991ರಲ್ಲಿ ಬಂದಿರುವಂತಹ ಸೀರಿಯಲ್ ಶೂಟ್ ಆಗಿರುವಂಥದ್ದು. ನೋಡಿ, ಇಲ್ಲಿರುವಂಥ ಕಂಬಗಳು ಮತ್ತು ಒಳಗಡೆ ಇರುವಂಥ ಮರದ ಕಂಬಗಳು ಎಲ್ಲವೂ ಕೂಡ ಇವತ್ತು ಈಗೇನೋ ಇತ್ತೀಚೆಗೆ ಮನೆ ಮಾಡಿದ್ದೇನೋ ಅನ್ನೋ ರೀತಿಯಲ್ಲಿ ಹಾಗೇ ಇದೆ. ನಾನು ಇವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಈ ಮನೆಯ ಕಂಪ್ಲೀಟ್ ಟೂರನ್ನು ಮಾಡಬೇಕು ಅಂತ ಹೇಳಿ. ಸೊ ನನಗೆ ಇಲ್ಲಿ ಮನೆಯ ಜೊತೆಗೆ ಮನೆಯನ್ನು ತೋರಿಸೋದಕ್ಕೆ ನವೀನ್ ಸರ್ ಇದ್ದಾರೆ. ಅವ್ರನ್ನೂ ಈಗ ವೆಲ್ಕಮ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೋಡಿ, ಇದಿರುವಂಥದ್ದು ಕುಂದಾಪುರ. ನಿಮ್ಗೆ ಗೊತ್ತಿರ್ಬೋದು, ಬ್ರಹ್ಮಾವರ ಕುಂದಾಪುರ ಮಧ್ಯಭಾಗದಲ್ಲಿ ವಡ್ಡರ್ಸೆ ಅಂತ ಬರುತ್ತೆ. ಆ ಭಾಗದಲ್ಲಿ ಇರುವಂಥ ಮನೆ ಇದು. ಗುಡ್ಡದ ಭೂತ ಸೀರಿಯಲ್ ಶೂಟ್ ಆಗಿರುವಂಥ ಮನೆ. ಮತ್ತೆ ಒಂದೆರಡು ಸಿನಿಮಾ ಈ ವಿಚಾರದಲ್ಲೂ ಶೂಟ್ ಆಗಿದೆ ಈ ಮನೆ. ಆದರೆ ಮೇಜರ್ ಹಿಟ್ ಆಗಿರೋದೇ ಪ್ರಕಾಶ್ ರೈ ಅವರು ಅಭಿನಯಿಸಿರುವಂಥ ಗುಡ್ಡದ ಭೂತ. ಇದು 1991ರಲ್ಲಿ ಬರುತ್ತೆ. ಇದನ್ನು ಸದಾನಂದ ಸುವರ್ಣ ಅವರು ಬರೆದು ಡೈರೆಕ್ಟ್ ಮಾಡಿರ್ತಾರೆ. ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಗಿರೀಶ್ ಕಾಸರವಳ್ಳಿಯವರು ಇದಕ್ಕೆ ಕೆಲಸ ಮಾಡಿರ್ತಾರೆ. 13 ಎಪಿಸೋಡ್ನಲ್ಲಿ ಈ ಧಾರಾವಾಹಿ ಬಂದಿರುತ್ತೆ. ಜೊತೆಗೆ ಇದಕ್ಕೆ ಸಿನಿಮಾಟೋಗ್ರಾಫರ್ ಆಗಿ GS ಭಾಸ್ಕರ್ ಅವರು ಕೆಲಸ ಮಾಡಿರ್ತಾರೆ. ಸೊ ನಿಮಗೆ ಇದು ವಿಕಿಪೀಡಿಯಾದಲ್ಲಿ ಸಿಗುತ್ತೆ, ನೀವು ಗೂಗಲನ್ನು ಮಾಡಿದ್ರೆ ಸಿಗುತ್ತೆ. ಬನ್ನಿ ಈ ಮನೆಯ ಕಂಪ್ಲೀಟ್ ಟೂರನ್ನು ಮಾಡೋಣ. ಸಖತ್ ಬ್ಯೂಟಿಫುಲ್ ಆಗಿದೆ. ಮನೆಯ ಒಂದೊಂದು ಕಂಬಗಳಲ್ಲೂ ಕೂಡ ವಿಶೇಷ ಕೆತ್ತನೆ ಇದೆ. ಜೊತೆಗೆ ಹೆರಿಗೆ ರೂಮ್ ಕೂಡ ಒಂದಿದೆ. ಹೆರಿಗೆ ಆಗೋದಕ್ಕೆ ರೂಮ್ ಅಂತ ಬೇಕಿರ್ತಿತ್ತಲ್ಲ, ಆ ರೂಮ್ಗಳು ಕೂಡ ಇದೆ. ನಿಮಗೆ ಮಂಚ ಇದೆ. ಆಮೇಲೆ ಇಲ್ಲೆಲ್ಲ ಭತ್ತವನ್ನು ಇಡೋದಕ್ಕೆ ಪತ್ತಾಸ್ ಅಂತ ನಾವೇನು ಕರಿತಿದ್ವಿ, ಅದು ಕೂಡ ಇದೆ. ನೀವು ಗುಡ್ಡದ ಭೂತ ಸೀರಿಯಲಲ್ಲಿ ಒಂದು ಶಾರ್ಟ್, ಪ್ರಾರಂಭದಲ್ಲಿ ಒಂದು ಶಾರ್ಟ್ ಮನೆಯನ್ನು ತೋರಿಸ್ತಾರಲ್ಲ, ಅದು ಈ ಕಡೆಯಿಂದ ಇರುತ್ತೆ. ಈ ಕಡೆ ನಾನು ಏನು ತೋರಿಸ್ತಿದ್ದೀನಲ್ಲ ಹಿಂಗಿರುತ್ತೆ. ಅಲ್ಲಿ 1-2 ಮರ ಇದೆ ನೋಡಿ. ಆ ಮರ ಈಗಲೂ ಇದೆ, ಒಂದು ಮರ ಮಾತ್ರ ಇಲ್ಲ. ಇದು ಎದುರುಗಡೆ ಇರುವಂತಹ ತುಳಸಿ ಕಟ್ಟೆ. ನೀವು ಅಬ್ಸರ್ವ್ ಮಾಡಿದ್ರೆ ಆ ಸೀರಿಯಲನ್ನು ಬೇಕಾದ್ರೆ ನಾನು ಸ್ಕ್ರೀನ್ ಶಾಟನ್ನು ಹಾಕಿರ್ತೀನಿ. ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ಲಿ ಹಿಂಗೆ ಇರುತ್ತೆ. ಅದು ಕೆಂಪು ಹಂಗೆ ಇದೆ ತುಳಸಿ ಕಟ್ಟೆ. ಅದೇ ತುಳಸಿ ಕಟ್ಟೆ ಇವತ್ತಿಗೂ ಹೀಗೆ ಇದೆ. ಮನೆಯವರು ತುಂಬ ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರು ಕೂಡ ಇಲ್ಲೇ ಬೆಳೆದಿರುವಂಥ ಮನೆ ಇದು. ಅವರು ಬೆಳೆದಿರುವಂಥ ಮನೆ, ಅವರ ಪೂರ್ವಜರು ಕಟ್ಟಿರುವಂಥ ಮನೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ನನಗೆ
ಇಲ್ಲಿಗೆ ಬರೋವರೆಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ಮನೆ, ಇಷ್ಟು ಸುಂದರವಾದ ಮನೆ ಈ ಭಾಗದಲ್ಲಿದೆ ಅಂತ. ನಾವೆಲ್ಲ ಕೇಳಿದ್ವಿ, ಗುಡ್ಡದ ಭೂತ ಸೀರಿಯಲ್ ಇಲ್ಲೆಲ್ಲ ಶೂಟ್ ಆಗಿದೆಯಂತೆ, ಒಡ್ಡರ್ಸ್ ಸಮೀಪ ಅಂತೆ ಅನ್ನೋದೆಲ್ಲ ಕೇಳಿದ್ದೆ. ಆದರೆ ಇಲ್ಲಿಗೆ ಬಂದು ಎದುರುಗಡೆ ಕಂಬವನ್ನು ನೋಡಿ ಒಳಗಡೆ ಬಂದು ಈ ಕಂಬವನ್ನೆಲ್ಲ ನೋಡಿದಾಗ, ಇಲ್ಲಿರುವಂಥ ಕೆತ್ತನೆಗಳನ್ನೆಲ್ಲ ಅಬ್ಸರ್ವ್ ಮಾಡಿದಾಗ, ಅಬ್ಬಾ ಎಷ್ಟು ಚೆನ್ನಾಗಿದೆ ಇದು, ನಮ್ಮ ಚಾನಲಲ್ಲಿ ಇದನ್ನು ತೋರಿಸ್ಲೇಬೇಕು ಅಂತ ಅನ್ನಿಸ್ತು. ಸರ್ ಈಗಲೂ ಒಂದು ಫ್ಯಾನ್ ಇದೆ, ಲೈಟ್ಗಳೆಲ್ಲ ಇದೆ, ಆಮೇಲೆ ಹೆರಿಗೆ ರೂಮ್ ಇದೆ, ಕಂಬಗಳೆಲ್ಲ ತುಂಬ ಅದ್ಭುತವಾಗಿದೆ. ಒಳಗಡೆ ಬನ್ನಿ ನೋಡಿ, ಇಲ್ಲಿ ಬಟನ್ಸ್ ನೋಡಿ, ಆ ಕಾಲದ ಕೆಲವೊಂದು ಬಟನ್ಸ್ಗಳು ಈ ಕಾಲದ ಜೊತೆ ಮರ್ಜ್ ಕೂಡ ಆಗಿದೆ ನೋಡಿ. ಎಸ್, ಇಲ್ಲಿದೆ ನೋಡಿ. ಎಸ್, ಇದು ಹಳೇ ಕಾಲದ ಬಟನ್ಸ್ ಇದು. ಸರ್ ಈಗ ಮುಂಭಾಗದಲ್ಲಿರುವಂಥ ಕಂಬಗಳು ಕೂಡ ಅವತ್ತಿಗೂ ಇತ್ತು, ಏನು ಚೇಂಜಸ್ ಏನು ಮಾಡಿಲ್ಲ ಅಲ್ಲ? ಇಲ್ಲ, 1950ನೇ ಇಸ್ವಿಯಲ್ಲಿ ಹಾಂ, ಇದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಅವಾಗ ಹಂಚ್ ಹಾಕುವಾಗ ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿದ್ದಾರೆ. ಓಕೆ, ತುಂಬಾ ಹಾಂ ಹಾಂ, ಎಲ್ಲ ಆಲ್ಮೋಸ್ಟ್ ಎಲ್ಲ ಬೇರೆಲ್ಲ ಆಲ್ಮೋಸ್ಟ್ ಹಾಗೆ ಹಾಗೆ ಇದೆ. ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ನೀವು? ನಾವು ಹುಟ್ಟಿ ಬೆಳೆದಲ್ಲಿ ಇಲ್ಲ. ಮುಂದ್ಗಡೆ ದೊಡ್ಡ ಬಯಲಿದೆ, ಆ ಕಡೆ ತೆಂಗಿನ ಮರಗಳು, ಹೆಬ್ಬಾಗಲಿತ್ತು, ತುಂಬಾ ಹೆಬ್ಬಾಗಲಿತ್ತು. ಹೆಬ್ಬಾಗಲಿತ್ತ ಮುಂಚೆ? ಹೆಬ್ಬಾಗಲಿತ್ತು, ಹಾಂ ಹಾಂ, ಸುತ್ತ ಮನೆ ಸುತ್ತ ಹೆಬ್ಬಾಗಲಿತ್ತು. ಆ ಕಡೆ ಇರುವಂತದ್ದು ದೇವರ ಕಟ್ಟೆನ? ದೇವರ ಕಟ್ಟೆ, ಬೊಬ್ಬರಿಯ ಬೇರೆ ಏನು ಹಾಳಾಗಿಲ್ಲ ಸರ್, ಎಲ್ಲವೂ ಹಂಗೆ. ಅಂದ್ರೆ 1880 ಅಂತ ಹೇಳಿದ್ರೆ ಬಹುಶಃ 146 ವರ್ಷ. ನೋಡಿ ಇಲ್ಲಿದೆ ನೋಡಿ, ಇಲ್ಲಿ ಬರ್ದಿದ್ದಾರೆ 1880ನೇ ಇಸ್ವಿ ಅಂತ. ಅವಾಗ ಹಿಂಗ್ ಬರೀತಿದ್ದಾರೆ, ಹಳೆಗನ್ನಡ. ಇಸ್ವಿ ಅಂತ ಬರೀತಾ ಇದ್ರು ನೋಡಿ. ವಿಕ್ರಮ ಸಂವತ್ಸರದಲ್ಲೂ ಕೋಟದ ನಂದಾಚಾರ್ಯರಿಂದ ಮಾಡಿಸಲ್ಪಟ್ಟಿದ್ದು. ಓಕೆ ಓಕೆ, ಈ ತರ ಇತ್ತು ಕನ್ನಡ, ಈ ತರ ಇತ್ತು. ಓಕೆ ನೋಡಿ, ಒಂದನ್ನು ಹಿಂಗ್ ಬರೀತಿದ್ರಲ್ಲ, ಯಾರು ಮಾಡಿದಾರಂತ ಬರೀಲಿಲ್ಲ, ಯಾರಿಂದ ಮಾಡಿಸಿದೀವಿ ಅಂತ ಬರೆದಿದ್ದಾರೆ. ಎಸ್, ಗುಡ್ಡದ ಭೂತ ಸೀರಿಯಲ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ, ಫಸ್ಟ್ ಒಬ್ರು ಇದಿಟ್ಕೊಂಡು ಮಾತಾಡ್ತಿರ್ತಾರೆ, ಆ ಶಾರ್ಟ್ ಇಲ್ಲಿರುತ್ತೆ, ಇಲ್ಲಿ ಇದ್ರ ಮುಂಭಾಗ ಇರುತ್ತೆ, ಒಬ್ಬ ಇಲ್ಲಿ ಆಟ ಆಡ್ತಿರ್ತಾನೆ, ಬಹುಶಃ ಅವ್ನು ಮೇಲ್ ಬರೋದಿಲ್ಲ ಅಂತ ಅನ್ಸುತ್ತೆ, ಆ ಕಡೆಯಿಂದ ಪ್ರಕಾಶ್ ರೈ ಅವರು ಎಂಟ್ರಿ ಆಗ್ತಾರೆ, ಅದು ಇಲ್ಲಿರುತ್ತೆ, ಈ ಭಾಗದಲ್ಲಿ ಇರುತ್ತೆ. ಸರ್ ಟೋಟಲ್ ಎಷ್ಟು ಕಂಬ ಇರ್ಬೋದು ಸರ್ ಇಲ್ಲಿ ಅಂದಾಜು? ಒಂದು 20-25 ಕಂಬ ಇರ್ಬೋದು. ಒಂದೊಂದು ಕಂಬಕ್ಕೂ ಸಾಧಾರಣ 3 ತಿಂಗಳು ಒಬ್ಬೊಬ್ಬರು ಆಚಾರ ತಗೊಂಡಿದ್ದೀರ ಅಂತ ಅವಾಗ ಕೇಳಿದ್ದೆ ನಾನು. ಎಲ್ಲ ಕೈಯಲ್ಲೇ ಕೆತ್ತನೆ ಆಗಿರೋ, ಕೈಯಲ್ಲೇ ಕೆತ್ತನೆ ಆಗಿರೋದು. ಸಿಂಗಲ್ ಮರ ಇದು, ಸಿಂಗಲ್ ಮರ, ಸಾಧಾರಣ ಒಂದು ಸಿಂಗಲ್ ಮರ. ಒಬ್ರು ಹಿಂಗ್ ಅಪ್ಕೋಬಹುದು, ಅಷ್ಟು ದೊಡ್ಡಕ್ಕಿದೆ ನೋಡಿ. ಇಲ್ಲೆಲ್ಲ ಗಿಳಿಗಳಿದಾವೆ, ಇಲ್ಲೊಂದು ಡಿಸೈನ್ ಇದೆ, ಇಲ್ಲೊಂದು ಡಿಸೈನ್ ಇದೆ, ಇಲ್ಲೊಂದು ಡಿಸೈನ್, ಎಲ್ಲ ಕಂಬದಲ್ಲೂ ಸೇಮ್ ಡಿಸೈನ್ ಇದೆ ಅಲ್ವಾ ಸರ್? ಸಾಧಾರಣ ಸೇಮ್ ಡಿಸೈನ್ ಇದೆ. ಕೆಳಗಡೆ ಪಾಳ್ಯದಲ್ಲಿ ಒಂಥರ ಡಿಸೈನು, ಮೇಲ್ಗಡೆ ಬಂದ್ರೆ ಒಂಥರ. ಇದು ಹಾಫ್ ಕಂಬ ಇದಲ್ಲ, ಇಡೀ ಕಂಬನೇ, ಅದು ಗೋಡೆಯಲ್ಲಿ ಕವರ್ ಆಗಿದೆ. ಓಕೆ ಓಕೆ, ನೀವು ಇಲ್ಲಿ ರಿನೋವೇಷನ್ ಅಂತ ಏನಾದ್ರು? ಫ್ಲೋರಿಂಗ್ ಎಲ್ಲ ಬೇರೆ, ವುಡನ್ ಬೇರೆ ಇದೆ. ಓಕೆ, ಹಾಫ್ ಫ್ಲೋರಿಂಗ್ ಇದು. ನೋಡಿ ಮೇಂಟೈನ್ ಮಾಡ್ತಾ ಇರ್ತೀವಿ ಅಷ್ಟೇ, ಅದೇನು ರಿನೋವೇಷನ್ ಅಂತ ಏನು ಮಾಡಿ ಇರ್ಲಿಕ್ಕೆ ಯಾರು ಇರುದಿಲ್ಲಲ್ಲ. ಹಾಗಾಗಿ ಈಗ ಎಲ್ಲ ಸಿಟಿ ಲೈಫ್ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ. ಹೌದು. ಎಷ್ಟು ಎಂಟ್ರಿ ಇದೆ ಈಗ? ಒಂದು ಇಲ್ಲಿ ಎಂಟ್ರಿ ಇದೆ, ಒಂದು ಇಲ್ಲಿದೆ, ಒಂದು ಅಲ್ಲಿದೆ. ಅದೇನದು? ಅದು ಒಂದು ಹೆರಿಗೆ ಕೋಣೆ. ಓಕೆ, ಬನ್ನಿ ನೋಡಿ. ಅವಾಗ ಎಲ್ಲ ಮನೆಯಲ್ಲೇ ಹೆರಿಗೆ ಆಗುವುದಲ್ಲ. ಓಕೆ, ಹಾಗಾಗಿ ಎಲ್ಲ ಇದು ನೋಡಿ ಬನ್ನಿ. ಅವಾಗ ಹಳೆಯ ಮನೆಯಲ್ಲಿ ಹೆರಿಗೆ ಕೋಣೆ ಅಂತ ಸಪರೇಟ್ ಮಾಡಿರ್ತಾ ಇದ್ರು, ಅದು ಇಲ್ಲಿದೆ ನೋಡಿ. ಒಳಗಡೆ ಹೋಗಿ ಅಲ್ಲಿ ಒಂದು ಪತ್ತಾಸ್ ಇದೆ, ಅದನ್ನು ಕೂಡ ತೋರಿಸ್ಬೋದು. ಅಕ್ಕಿ ಇದನ್ನೆಲ್ಲ ಸ್ಟೋರ್ ಮಾಡಿ ಒಂದೊಂದು ವರ್ಷ ಇಡೋದಕ್ಕೆ ಇಲ್ಲೊಂದು ಪತ್ತಾಸ್ ಇದೆ ನೋಡಿ, ಇದು. ಎಸ್, ಇದರಲ್ಲೂ ಕೂಡ ಕೆಲವೊಂದು ಕಡೆ ಮೇಲ್ಗಡೆ ಓಪನ್ ಇರುತ್ತೆ, ಆದ್ರೆ ಇಲ್ಲಿ ಕೆಳಗಡೆ ಓಪನ್ ಇದೆ ನೋಡಿ. ಇದೆಲ್ಲ ಫೈಲ್ಸ್ ಇಡುವಂತದ್ದು. ಎಸ್ ಎಸ್ ಎಸ್, ಬೇರೆ ಬೇರೆ ಡಾಕ್ಯುಮೆಂಟ್ ಏನು ಬೇಕಾದ್ರೂ ಇಡಬಹುದು. ಪತ್ತಾರ್ಸ್ ಅದೆಲ್ಲ ನೀವು ಅಕ್ಕಿ ಇಡುವಂತ, ಅದು ಆ ಕಡೆ ಇದೆ, ಒಳಗಡೆ ಇದೆ ನೋಡಿ. ಇಲ್ಲಿ ಒಂದು ಕಿಟಕಿ ಇದೆ ನೋಡಿ, ಇಲ್ಲಿಂದ ಅಲ್ಲಿ ಕಾಣಿಸ್ತಿತ್ತು ಅಡುಗೆ ಮನೆ ಎಲ್ಲ. ಅದು ಇದು ದೇವರದ ಕೋಣೆ ಅಂತ, ಅಲ್ಲಿ ಜಾಸ್ತಿ ಉಪ್ಪಿನಕಾಯಿ, ಸಂಡಿಗೆ ಮತ್ತೆ ದೇವರ ಸಾಮಾನು ಇದು ಅಂತ ಇಡುವಂತ ಒಂದು ಕೋಣೆ. ಇದೀಗ ಮೇಲ್ಗಡೆ ಇರೋದು ಕಂಪ್ಲೀಟ್ ಮುಚ್ಚಿಗೆ. ಇದ್ರ ಮೇಲೆ ಒಂದು ಫ್ಲೋರ್ ಇದೆ, 2 ಅಂತಸ್ತಿದೆ ನೋಡಿ. ಈ ಮನೆಯಲ್ಲಿ 2 ಅಂತಸ್ತಿದೆ, ಅದು ಒಂಥರ ವಿಶೇಷ ಇದು ನೋಡಿ. ಇಲ್ಲೆಲ್ಲ ಕಂಪ್ಲೀಟ್ಲಿ ಮುಚ್ಚಿಗೆ ಮಾಡಿರುವಂಥದ್ದು, ಮರದ ಮುಚ್ಚಿಗೆ. ಇದು ಇವತ್ತಿಗೂ ಹಾಳಾಗಿಲ್ಲ, ಹಂಗೆ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರತಿ ಮೂಲೆಯಲ್ಲೂ ಡಿಸೈನ್ಸ್ಗಳನ್ನು ನೋಡ್ಬೋದು. ನಾವೆಲ್ಲ ಈಗ ಮನೆ ಟೂರ್ಗಳನ್ನು ಮಾಡುವಾಗ ದ್ವಾರ ಬಾಗಿಲು ಅಂತ ತೋರಿಸ್ತಿರ್ತೀವಿ, ಅಲ್ಲಿ ಏನೋ ಡಿಸೈನ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ನೋಡಿ. ಇದು ಮುಖ್ಯ ದ್ವಾರ, ಅದು ಮುಖ್ಯ ದ್ವಾರ, ಇದು ಸೈಡಲ್ಲಿರೋದು. ಆದರೂ ಕೂಡ ಇದು ಮುಖ್ಯ ದ್ವಾರಕ್ಕಿಂತ ತುಂಬ ಚೆನ್ನಾಗಿದೆ ನೋಡಿ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನಾನು ಈ ಭಾಗದವನೇ ಆದ್ದರಿಂದ ನನಗೆ ಈ ಹಳೆಯ ಮನೆಗಳನ್ನೆಲ್ಲ ಈ ಭಾಗದಲ್ಲಿ ಇದೊಂದು ಕಾಮನ್ ಡಿಸೈನ್, ಯಾರ ಮನೆಗೆ ಹೋದರೂ ಇದೊಂದು ಇರ್ತಾ ಇತ್ತು ಆವಾಗ. ಇದು ಈ ಮನೆಯಲ್ಲೂ ಕೂಡ ಅದಿದೆ ನೋಡಿ. ಇಲ್ಲಿ ಮತ್ತೆ ಇಲ್ಲಿ ಸೈಡಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಕೂಡ ನೋಡಿ ಎಷ್ಟೊಂದು ಕೆತ್ತನೆಗಳನ್ನು ನಾವು ನೋಡ್ಬೋದು. ಅಂದರೆ ಬಹುಶಃ ಈ ಭಾಗದಲ್ಲಿ ಆಚಾರ್ಯ ಇದನ್ನು ಜಾಸ್ತಿ ಮಾಡೋದು. ಅವರು ತುಂಬ ನೀಟಾಗಿ ಕೆತ್ತನೆ ಮಾಡಿ ಈ ಮನೆಯನ್ನು ಮಾಡಿದ್ದಾರೆ.
ಇದು ಸುಮಾರು ವರ್ಷಗಳೇ ತಗೊಂಡಿರ್ಬೋದು ಈ ಮನೆ ಕಟ್ಟೋದಕ್ಕೆಲ್ಲ. ಸರ್ ಒಳಗಡೆ ಹೋಗೋಣ. ಹೋಗೋಣ ಬನ್ನಿ. ಎಸ್ ಬನ್ನಿ. ಅದಕ್ಕೂ ಮುಂಚೆ ನೋಡಿ ಸರ್, ಇಲ್ಲಿ ನೋಡಿ ಡಿಸೈನ್ ಹೆಂಗಿದೆ. ವಾವ್, ಬ್ಯೂಟಿಫುಲ್ ಆಗಿದೆ, ಸಖತ್ ಬ್ಯೂಟಿಫುಲ್ ಇದೆ. ಬಹುಶಃ 4-5 ತಲೆಮಾರು ಇದು ಈ ಮನೆಯಲ್ಲಿ ಆಗಿರುತ್ತೆ. ನಿಮಗೆ ಬೇರೆ ಯಾವ್ದು ಸಿನಿಮಾದವರೆಲ್ಲ ಕೇಳಲಿಲ್ವಾ ಸರ್? ಕೇಳಿದ್ದಾರೆ, ಯಾರಿಗೂ ನಾವು ಕೊಡ್ತಾ ಇಲ್ಲ ಅಷ್ಟೊಂದು. ಯಾಕೆ? ಹಾಳು ಮಾಡ್ತಾರಂತ. ಹಾಳು ಮಾಡ್ತಾರೆ, ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಇಲ್ಲಿ ಯಾರು ಇರುವುದಿಲ್ಲ ಅಲ್ಲ. ಹೌದು. ಮತ್ತೆ ಇಲ್ಲಿ ತುಂಬಾ ದೇವರದು ಇದೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವೆಲ್ಲ ಮತ್ತೆ ಇದು ದೇವರ ಕೋಣೆ ಅಲ್ಲ? ಹಪ್ಪಳ ಸಂಡಿಗೆ ಇದೆಲ್ಲ ಹಾಕಿಡುವಂತ ಒಂದು ಕೋಣೆ. ಇಲ್ಲಿ ಸ್ವಲ್ಪ ಟೆಂಪರೇಚರ್ ತುಂಬಾ ಕೂಲ್ ಇರ್ತದೆ ಸಾಮಾನ್ಯವಾಗಿ. ಇಷ್ಟು ದೊಡ್ಡಕಿದೆ ಎಲ್ಲ ದೇವರ ಸಾಮಾನುಗಳು. ಅವಾಗೆಲ್ಲ ವೈರಿಂಗ್ ಗಳಿಗೆ ಪೈಪ್ ಲೈನ್ ಇರ್ತಿರ್ಲಿಲ್ಲ, ಹಿಂಗ್ ಮಾಡ್ತಿದ್ರು. ಒಂದು ವೈರ್ ಅನ್ನ ಇಟ್ಟು ಪಟ್ಟಿ ಮೇಲೆ ಪಟ್ಟಿ ಹೊಡ್ಕೊಂಡು ಹೋಗ್ತಾ ಇದ್ರು. ಅದು ಈ ಕಾಲಕ್ಕೂ ಹಾಳಾಗಿಲ್ಲ, ಹಂಗೆ ಇದೆ. ಇದೊಂದು ವಿಶೇಷ ಅಲ್ಲ ಸರ್? ಬಾಗಿಲು ಸಂದಿಲಿ ಏನೋ ಇಡೋದು, ಪ್ರಸಾದ ಇಡೋದು, ಅಲ್ಲೆಲ್ಲ ಕೆಲವು ಥಿಂಗ್ಸ್ ಇಡುವಂತ. ಹೌದು. ಆಮೇಲೆ ಬಿಜಾಗ್ರಗಳು ತುಂಬಾ ಕಮ್ಮಿ ನೋಡಿ. ಇಲ್ಲೇ ಮರಕ್ಕೆ ಹಿಂಗೆ ಕೊಟ್ಬಿಟ್ಟು ಇದ್ರಲ್ಲೇ ಡೋರ್ ಅನ್ನ ತೆಗೆಯೋದು ಹಾಕೋದು ಮಾಡ್ತಾ ಇದ್ರು. ಹೌದು, ಇದು ಲಾಕ್ ಸಿಸ್ಟಮ್. ಇದು ಹಳೆ ಕಾಲದಲ್ಲಿ ಇದ್ದಂತ ಲಾಕು. ಇಲ್ಲಿ ನೋಡಿ, ಇದು ಹೊರಗಡೆಯಿಂದ ಲಾಕ್ ಮಾಡೋದು. ಬೇಕಾದ್ರೆ ಇದಕ್ಕೆ ಕೀ ಹಾಕ್ತಾ ಇದ್ವಿ. ಎಸ್, ಇದೆಲ್ಲ ನಾವೀಗ ಸೈಡಲ್ಲಿ ಸ್ಲ್ಯಾಬ್ ಅಂತ ಮಾಡ್ತೀವಲ್ಲ. ಹೌದು, ಅದು. ಬನ್ನಿ ಆ ಕಡೆ ಹೋಗೋಣ. ಇನ್ನೂ ಇದೆ ಮನೆ, ಇನ್ನೂ ತುಂಬಾ ವಿಚಾರ ನೋಡೋದಿದೆ ನಿಮ್ಗೆ. ಇಲ್ಲಿಂದಾನು ಹೊರಗಡೆ ಕಾಣಿಸುತ್ತೆ. ಯಾರಾದ್ರೂ ಬಂದ್ರೆ, ಲೇಡೀಸ್ ಎಲ್ಲ ಇದ್ರೆ, ಮಕ್ಕಳೆಲ್ಲ ಇದ್ರೆ ಇಲ್ಲಿಂದ ನೋಡ್ತಾ ಇದ್ರೇನು ಹಿಂದಿನವರು. ಇದು ಇನ್ನೊಂದು ರೂಮು. ನಾಗಲೇ ಪತ್ತಾಸ ಅಂತ ಹೇಳಿದೆ ನೋಡಿ, ಅದು ಇಲ್ಲಿದೆ ನೋಡಿ. ಎತ್ತು ತಿನ್ ನೋಡಿ, ಎತ್ತೋಕ್ ಬರಲ್ಲ ಅನ್ಸುತ್ತೆ. ಅಕ್ಕಿ. ಎಸ್ ನೋಡಿ, ಇಲ್ಲಿ ಬೇರೆ ತರ ಬೆಳ್ತಿಗೆ ಏನಾದ್ರು ಅಕ್ಕಿ ಇಟ್ರೆ ಇಲ್ಲಿ ಕೊಚ್ಚಿಗೆ ಅಕ್ಕಿ ಇಡ್ತಾ ಇದ್ವಿ. ಅದರಲ್ಲೂ ಸಪರೇಟ್ ಡಿವೈಡ್ ಮಾಡ್ತಿದ್ರು ನೋಡಿ ಅವಾಗ. ಸರ್ ಇದೊಂದು ಇಲ್ಲಿಂದ ಮತ್ತೆ ಹೇಗೇನು ಹೊರಗಡೆ ಹೋಗುತ್ತೆ? ಊಟದ ಕೋಣೆ ಅಂತ ಅವಾಗ. ಇದು ಅಡಿಗೆ ಕೋಣೆ, ಅದು ಊಟದ ಕೋಣೆ. ಇದು ಊಟದ ಕೋಣೆ. ಊಟ ಮಾಡ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು. ಇಲ್ಲಿಗೆ ಬರ್ಬೇಕು. ಇಲ್ಲಿಂದ ಮತ್ತೆ ಆಚೆ ಹೋದ್ರೆ ಅಲ್ಲಿ ಹೊರಗಡೆ ಹೋಗುತ್ತೆ. ಅದು ಅಲ್ಲಿಗೆ ಹೋಗುತ್ತೆ, ಮತ್ತೆ ಇನ್ನು ಮೇಲ್ಗಡೆ ಹೋಗ್ತದೆ. ಇದು ಮತ್ತೆ ಹೊರಗಡೆ, ಇಲ್ಲಿಂದ ಬಾವಿಗೆ ಹೋಗುವಂತದ್ದು, ಮತ್ತೆ ಕೆಲಸದವರು ಬರುವಂತದ್ದು. ಎಸ್, ಹೊರಗಡೆ ಒಂದು ಬಾವಿಯೂ ಇದೆ ನೋಡಿ. ಬಾವಿ. ಆ ಬಾವಿಲಿ ಇವತ್ತಿಗೂ ನೀರು ಫುಲ್ ಆಗಿದೆ. ಚೆನ್ನಾಗಿದೆ. ಎಸ್, ತುಂಬಾ ಸ್ವೀಟ್ ಆಗಿ ಇದೆ. ಇಲ್ಲಿ ನೋಡಿ, ಇದು ಬಟನ್ಸ್ಗಳು ನೋಡಿ. ಇಲ್ಲಿಂದ ಮತ್ತೆ ಹೊರಗಡೆ ಹೋಗ್ಬೋದು, ಹೊರಗಡೆ ಹೋಗಕ್ಕಾಗತ್ತೆ ಈ ರೋಡ್. ಬನ್ನಿ ಸರ್, ಈ ಕಡೆ ಅಡುಗೆ ಮನೆ ತೋರ್ಸೋಣ. ಈ ಕಾವಿ ಎಲ್ಲ ಅವತ್ತಿಂದ ಅಲ್ವಾ ಸರ್? ಅಲ್ಲ, ಅದು ಈಗ ರೀಸೆಂಟ್ ಒಂದು 25-30 ವರ್ಷದ ಕೆಳಗೆ ಒಂದ್ಸಲ ನಾವು ರಿನೋವೇಷನ್ ಮಾಡಿದೀವಿ. ಇದಕ್ಕೂ 30 ವರ್ಷ ಆಗಿದೆ. 30 ವರ್ಷ ಆಗಿದೆ. 90s, ಅರ್ಲಿ 90s ಅಲ್ಲಿ ಒಂದ್ಸಲ ರಿನೋವೇಷನ್ ಮಾಡಿದಾಗ ಇದೆಲ್ಲ ಕೋಣೆಗಳೆಲ್ಲ ಇದೆಲ್ಲ ನೀವು ರಿನೋವೇಟ್ ಮಾಡಿದ್ದ? ಇದು ಬಹುಶಃ ಅವಾಗೆಲ್ಲ ತುಂಬಾ ಕೆಳಗಡೆ ಇರ್ತೀವಿ. ಕೆಳಗಡೆ ನೆಲದ ಲೆವೆಲ್ ಅಲ್ಲಿ ಇತ್ತು. ಹೌದು ಹೌದು. ಕಲ್ಲು ನೋಡಿ, ಇದು ಕಡೆಯುವ ಕಲ್ಲು. ಇದು ಬಂದ್ಬಿಟ್ಟು ನಮ್ಗೆ ಉದ್ದು ಬೇಳೆಕಾಳುಗಳನ್ನ ಪುಡಿ ಮಾಡ್ಕೊಳ್ಳೋದಕ್ಕೆ. ಇವಾಗೆಲ್ಲ ನಾವು 3 ಫ್ಲೋರು 2 ಫ್ಲೋರು 5 ಫ್ಲೋರು ಅಂತ ನೋಡ್ತೀವಿ. ಆಗ್ಲೇ ಈ ತರ ಮುಚ್ಚಿಗೆ ಮನೆಯನ್ನೇ 3 ಫ್ಲೋರ್ ಮಾಡಿದ್ದಾರೆ. ನೋಡಿ, ಈ ಕಡೆ ಹೋದ್ರೆ ಇದು ಇದೆಲ್ಲಿಗೆ ಹೋಗುತ್ತೆ ಸರ್? ಇದು ಮೇಲೊಂದು ಅಟ್ಟಕ್ಕೆ. ನೀವು ನೋಡಿದ್ರ ಸರ್ ಗುಡ್ಡದ ಭೂತ ಸೀರಿಯಲ್ ಶೂಟ್ ಆಗುವ? ಪ್ರಕಾಶ್ ರೈ ಅವರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ವಾ ಅದು? ದೊಡ್ಡ ಟರ್ನಿಂಗ್ ಪಾಯಿಂಟ್ ಅವರಿಗೆ. ಓಕೆ ಓಕೆ. ಇದು ಅದು ಸ್ಟೋರ್ ರೂಮ್. ಮತ್ತೊಂದು ರೂಮ್ ಇದೆ ಇದರಲ್ಲಿ. ಈಗ ಓಪನ್ ಆಗುತ್ತಾ? ಸ್ವಲ್ಪ. ವಾವ್, ನೋಡಿ, ಇದು ಸ್ಟೋರ್ ರೂಮ್. ಚೆನ್ನಾಗಿದೆ. ಎಸ್ ಎಸ್ ಎಸ್. ವುಡ್ ಎಲ್ಲ ಹಂಗೆ ಇದೆ. ಬಹುಶಃ 146 ವರ್ಷ ಆದ್ರೂನು ವುಡ್ ಏನೂ ಆಗಿಲ್ಲ ಅಂದ್ರೆ ಆ ವುಡ್ ಸೆಲೆಕ್ಷನ್ ಹೆಂಗಿರ್ಬಹುದು? ಮರಗಳೆಲ್ಲ ಅಷ್ಟೊಂದು ಅದಕ್ಕೆ ನ್ಯಾಚುರಲ್ ಟ್ರೀಟ್ಮೆಂಟ್ ಆಗಿ ಕರೆಕ್ಟ್ ಇದ್ದಂತ ಮರಗಳು. ಈಗ ನಾವೀಗ ಫಸ್ಟ್ ಗ್ರೌಂಡ್ ಅಲ್ಲಿ ಇದೀವಲ್ವಾ? ಈಗ ಮೇಲ್ಗಡೆ ಹೋಗ್ಬೇಕಂದ್ರೆ ಮೇಲ್ಗಡೆ ಅಲ್ಲಿಂದ ಹೋಗೋಣ. ಓಕೆ, ಬನ್ನಿ ಸರ್. ಅವಾಗೆಲ್ಲ ತಲೆ ತಗ್ಗಿಸಿ ಒಳಗಡೆ ಹೊರಗಡೆ ಹೋಗುವಂತ ಒಂದು ಪದ್ಧತಿಗಳು. ಇವಾಗೆಲ್ಲ ತಲೆ ಎತ್ತುಕೊಂಡು ಹೋಗುವಷ್ಟು ದೊಡ್ಡದು ಮಾಡಿರ್ತಾರೆ. ಅದಂದ್ರೆ ಅಲ್ಲಿ ಬರ್ಬೇಕಾ ದೇವಸ್ಥಾನಕ್ಕೆ ಸರಿಯಾದಂತ ಒಂದು ಕರೆಕ್ಟ್ ಅದಕ್ಕೆ ರೆಸ್ಪೆಕ್ಟ್ ಇರುವಂತ. ಇಲ್ಲಿಂದ ಹೋಗ್ಬೇಕಲ್ಲ. ನೋಡಿ, ಈ ವಿಡಿಯೋ ಮಾತ್ರ ತುಂಬಾ ಜನರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನೋಡಿ, ಫ್ಲೋರಿಂಗ್ ಇವಾಗೆಲ್ಲ ಟೈಲ್ಸ್ ಹಾಕ್ತಾರೆ, ಅವಾಗ ಮರದ ಪೀಸನ್ನು ಹಾಕಿ. ಇದು ನೋಡಿ, ಇದು ಮಣ್ಣು. ಇದು ಆ್ಯಕ್ಚುಲಿ ಇದಕ್ಕೆ ಸಗಣಿಯನ್ನು ಸಾರಿಸಿರ್ತಾರೆ. ಸಗಣಿಯನ್ನು ಹಾಕಿ
ಅದನ್ನ ಅಡಕೆದು ಇದು ಬರುತ್ತಲ್ಲ ಅದರಲ್ಲೇ ಎಳಿತಾರೆ, ಹಾಳೆಯದಲ್ಲೇ ಎಳಿತಾರೆ. ಆದ್ರೆ ಅದು ಎಲ್ಲೂ ಒಂದು ಚೂರು ನೆಲ ಹಾಳಾಗೋದಿಲ್ಲ, ಒಂಥರ ಗಟ್ಟಿಯಾಗಿ ಹಿಡ್ಕೊಳತ್ತೆ ಅಂತ. ಇದೇನು ಸರ್? ಇದು ರೂಮ್ಸ್ಗಳು, ಗೆಸ್ಟ್ ರೂಮ್ ತರ. ಗೆಸ್ಟ್ಗಳೆಲ್ಲ ಬರ್ತಾ ಇದ್ರಲ್ಲ, ಓಕೆ, ಬಂದವರಿಗೆಲ್ಲ ನೋಡಿ ಇಲ್ಲೊಂದು ರೂಮ್ ಇದೆ ನೋಡಿ. ಎಲ್ಲಿಯೂ ಫ್ಯಾನ್ ಏನು ಅವಶ್ಯಕತೆ ಇಲ್ಲ. ಅಷ್ಟು ಈ ಯಾವ ಸೆಕೆಯಲ್ಲೂ ಏಪ್ರಿಲ್ ಮೇಲೂ ತುಂಬಾ ಒಂದು ಕೂಲ್ ಆಗಿರ್ತದೆ. ಓಕೆ ಓಕೆ. ಆ ಸೀರಿಯಲ್ ಸುಮಾರು ಎಷ್ಟು ಟೈಮ್ ಶೂಟ್ ಆಗಿತ್ತು ಸರ್ ಇಲ್ಲಿ? ಒಂದು 2 ಸಲ ಬಂದಿದ್ರು ಅವರು. ಒಂದ್ಸಲ ಏಪ್ರಿಲ್ ಮೇಲ್ ಒಂದ್ಸಲ ಬಂದಿದ್ರು, ಒಂದು 30 days ಮಾಡಿದ್ರು. ಆಮೇಲೆ ಅಕ್ಟೋಬರ್ ಅಲ್ಲಿ ಒಂದ್ಸಲ ಬಂದಿದ್ರು. ಆಲ್ಮೋಸ್ಟ್ ಒಂದು 2 months. ಅವಾಗೆಲ್ಲ ಹೆಂಗಿರ್ತಿತ್ತು ಶೂಟಿಂಗ್ ಎಲ್ಲ? ಅಂದ್ರೆ ತುಂಬಾ ಬೆಳಿಗ್ಗೆ ಅವ್ರು ಬರೋರು, ಅಲ್ಲಿ ಉಡುಪಿಯಲ್ಲಿ ರೂಮ್ ಮಾಡ್ಕೊಂಡು ಇರ್ತಾ ಇದ್ರು. ಉಡುಪಿಯಲ್ಲಿ ರೂಮ್ ಮಾಡಿ ಅಲ್ಲಿ ಮಲ್ಲಿಕಾದಲ್ಲಿ ಇಲ್ಲ ಸಿಂಧು ಪ್ಯಾಲೇಸ್ ಅಲ್ಲಿ ರೂಮ್ ಅಲ್ಲಿ ಇರ್ತಾ ಇದ್ರು. ಬೆಳಿಗ್ಗೆ ಒಂದು ಟೆಂಪೋದಲ್ಲಿ ಬರೋರು, ಓಕೆ, ಊಟ ಹೊರಗೆಯಿಂದ ಎಲ್ಲ ಮಾಡೋರು. ರಾತ್ರಿ ಸಾಧಾರಣ ಮಿಡ್-ನೈಟ್ ವರೆಗೂ ಶೂಟಿಂಗ್ ಮಾಡೋರು. 99% ಇದೇ ಮನೆಯಲ್ಲಿ ಇದೇ ಸುತ್ತಮುತ್ತ ಆಗಿರುವಂತ ಒಂದು. ಈ ಕೆಲವೊಂದು ಬೇರೆ ಕಲಾವಿದರು ಈ ಭಾಗದವರೇ ಇರ್ತಿದ್ರ? ತುಂಬಾ ಜನ ಲೋಕಲ್ ನೃತ್ಯ ಮಾಡೋದು, ಮನೆ ಮುಂದೆ ಬಂದು ಕುಣಿಯೋದು ಎಲ್ಲ ಸೀನ್ ಇದೆ. ತುಂಬಾ ಎಲ್ಲ ಇಲ್ಲಿಯ ಲೋಕಲ್ ಇವ್ರನ್ನೇ ಅವರು ಹೈರ್ ಮಾಡಿದ್ರು. ಮತ್ತೆ ಎಲ್ಲ ಜಾಸ್ತಿ ಇವರು ಯಾರು ಉದ್ಯಾವರ ಮಾಧವಾಚಾರ್ಯ ಅಂತ ಎಲ್ಲ BPCಯ ಪೂರ್ಣಪ್ರಜ್ಞಾ ಕಾಲೇಜಿನ ಪ್ರೊಫೆಸರ್ಸ್, ಅವ್ರನ್ನೆಲ್ಲ ಹೈರ್ ಮಾಡಿದ್ರು. DJ ಹೆಗ್ಡೆ ಅಂತ ಒಬ್ಬರು ಯಕ್ಷಗಾನ ಕಲಾವಿದರು, ಅವರು ಸಹ ಕೆಲವೊಬ್ರು ಈಗ ಇಲ್ಲ, ತೀರೋಗಿದ್ದಾರಲ್ಲ, ಹೆಚ್ಚಿನವ್ರು ತೀರ್ಕೊಂಡಿದ್ದಾರೆ. ವೀಕ್ಷಕರೇ, 2014ರಲ್ಲಿ ಜಿ ಕನ್ನಡದವರು ಮತ್ತೆ ಆ ಸೀರಿಯಲ್ ಅನ್ನ ರೀಟೆಲಿಕಾಸ್ಟ್ ಮಾಡಿದ್ದಾರೆ. ನಿಮಗೆ ಇದು ಯೂಟ್ಯೂಬಲ್ಲಿ ಸಿಗುತ್ತೆ, ಗುಡ್ಡದ ಭೂತ ಅಂತ ಹೇಳಿ ಸರ್ಚ್ ಕೊಡಿ ಗೂಗಲಲ್ಲಿ. ಅಲ್ಲಿ ಆ 13 ಎಪಿಸೋಡ್ಗಳ ಒಂದು ಸರಣಿ ಎಪಿಸೋಡನ್ನು ನೀವು ನೋಡೋದಕ್ಕೆ ಅವಕಾಶ ಇದೆ. ಅದು ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇದೆ. ಯಾರಾದರೂ ಆ ಸೀರಿಯಲನ್ನು ನೋಡಿಲ್ಲ, ನೋಡಬೇಕು ಅನ್ನೋರಿದ್ರೆ ದಯವಿಟ್ಟು ಆ ಸೀರಿಯಲನ್ನು ನೋಡಿ. ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ, ಯಾಕಂದರೆ ಅಂಥ ಸೀರಿಯಲ್ಗಳನ್ನು ನಾವು ಇವತ್ತು ನೋಡಬೇಕು. ಸೊ ಅದು ಎಲ್ರಿಗೂ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಅಲ್ಲಿ ಏನೋ ಒಂದು ಮೆಸೇಜ್ ಇರ್ತಾ ಇತ್ತು. ಆಮೇಲೆ ಕತೆ ಅಂತ ಹೇಳಿದ್ರೆ ಸುಮ್ಮನೆ ಕತೆ ಆಗಿರೋದಿಲ್ಲ, ಅದೊಂಥರ ಕ್ಯೂರಿಯಾಸಿಟಿಯೂ ಇರ್ತಾ ಇತ್ತು. ಥ್ರಿಲ್ಲರ್ ಸಬ್ಜೆಕ್ಟ್ ಅದು. ಇದು ವಡ್ಡರ್ಸೆ ಅವರು ಮುಂಗಾರು ಅನ್ನುವಂಥ ಒಂದು ಪತ್ರಿಕೆ ನಿಮ್ಗೆ ಗೊತ್ತಿರಬಹುದು. ವಡ್ಡರ್ಸೆ ರಘುರಾಮ್ ಶೆಟ್ಟರ್ದದು. ಸೊ ಅವರು ಹುಟ್ಟಿದ ಊರು, ಅವರು ಬೆಳೆದಿರುವಂಥ ಮನೆ ಇದು. ಸೊ ಇಲ್ಲಿ ಇದ್ರಲ್ವ ಸರ್ ಅವರು? ಅವ್ರು ಎಷ್ಟು ಜನ ಮಕ್ಕಳು ಸರ್? ಅವರು 5 ಜನ ಗಂಡಸರು, 5 ಜನ ಹೆಂಗಸರು. ಓಕೆ, ಅವರ ಫೋಟೋ ಈಗ ಡಿಸ್ಪ್ಲೇ ಆಗ್ತಿದೆ ನೋಡಿ. ಅವರೇ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅಂತ. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಇದರಲ್ಲೆಲ್ಲ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಒನ್ ಆಫ್ ದಿ ಬೆಸ್ಟ್ ರೈಟರ್ ಆಗಿದ್ರು ಅವರು. ಮತ್ತು ಒಂದು ಪತ್ರಿಕೋದ್ಯಮ, ಈಗ ಲಂಕೇಶನ್ ನಾವು ಯಾವ ರೀತಿ ನೋಡಿದ್ವಿ ಅದೇ ಥರ ರಘುರಾಮ್ ಶೆಟ್ಟಿಗೂ ಕೂಡ ಒಂದು ಸಖತ್ ಫೇಮ್ ಇತ್ತು. ಅವರು ಮುಂಗಾರು ಅನ್ನುವಂಥ ಒಂದು ಪತ್ರಿಕೆಯನ್ನು ಕೂಡ ಮಾಡಿದರು. ಅದು ಮಂಗಳೂರಿಂದ ಕಾರ್ಯನಿರ್ವಹಿಸ್ತಾ ಇತ್ತು. ಅದನ್ನು ಓದುಗ ವರ್ಗನೇ, ಅವರಿಗೆ ಒಂದು ಸಪರೇಟ್ ಆದ ಓದುಗ ವರ್ಗ ಇತ್ತು ಅನ್ನೋದನ್ನು ಕೂಡ ನಾನು ಕಳೆದ ಬಾರಿ ಸ್ಟುಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ. ಎಸ್, ಮಧುಕರ್ ಶೆಟ್ಟಿ. ನಾವು IPS ಅಧಿಕಾರಿ ಅಂತ ಹೇಳಿ ನಾವೊಂದು ಕಾರ್ಯಕ್ರಮವನ್ನು ಕೂಡ ಅವ್ರ ಬಗ್ಗೆ ಮಾಡಿದ್ವಿ. ನೀವೆಲ್ಲ ನೋಡಿರ್ಬೋದು. ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರು ಅಂತ ಹೇಳಿದ್ರೆ ಅದು ಮಧುಕರ್ ಶೆಟ್ಟಿ ಅವರ ತಂದೆ. ಈಗ ಹೇಳಿದ್ರೆ ಗೊತ್ತಾಗ್ಬೋದು, ನಾವು ಅವರ ಫೋಟೋವನ್ನು ಕೂಡ ಡಿಸ್ಪ್ಲೇ ಮಾಡಿರ್ತೀವಿ. ಬನ್ನಿ, ಇದು ಈಗ ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ. ಹೊರಗಡೆ ಬಂದರೆ ಮತ್ತೆ ಅಗೇನ್ ನಿಮಗೆ ಹೊರಗಡೆ ಕಾಣಿಸುತ್ತೆ ನೋಡಿ. ಮತ್ತೆ ಕಂಬಗಳಿದಾವೆ, ಇಲ್ಲಿದ್ದಾವೆ ನೋಡಿ. ಮತ್ತೆ ಇಲ್ಲಿ ಡಿಸೈನ್ಸ್ಗಳು. ಈ ಮನೆಗೆ ಎಷ್ಟು ವುಡ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗಲ್ಲ. ಆಮೇಲೆ ಇದಕ್ಕೆಲ್ಲ ಏನಾದರೂ ಕಪ್ಪು ಪೇಂಟನ್ನು ಉದ್ದಿರೋದು ಆ ಥರ ಏನು ಮಾಡಿದ್ರೆ ಸ್ವಲ್ಪ ಒಂದೊಂದು ಸಲ ಕೊಟ್ಟಿದ್ದೀವಿ, ಒಂದು 10 ವರ್ಷದ ಕೆಳಗೆ ಕೊಟ್ಟಿದ್ದೀವಿ, ಪಾಲಿಶ್ ಮಾಡಿದ್ದೀವಿ. ಓಕೆ ಓಕೆ. ಅದಕ್ಕೋಸ್ಕರ ಇಲ್ಲಿ ಏನೋ ತಿನ್ನೋದು ಆ ಥರ ಏನು ಆಗಿಲ್ಲ ಇಲ್ಲ ಅಲ್ವಾ? ಹುಳ ತಿನ್ನೋದು ಕಡಿಮೆ ಆಗಿದೆ. ಕರೆಕ್ಟ್. ಓ, ಇಲ್ಲೂ ಒಂದು ರೂಮ್ ಇದೆಯಲ್ಲ? ರೂಮ್ ಇದೆ. ಎಸ್, ನೋಡಿ ಸಣ್ಣ ರೂಮ್ ಇದು. ಇಲ್ಲ ಇದೆ, ಸೂಪರ್. ಕೆಂಪು ವೈಟ್ ವಾಶ್ ಇದು ನೋಡಿ. ಇದೆಲ್ಲ ಇದ್ರದ್ದು ಅದು ಒಂದು ಮಣ್ಣಿನ ಗೋಡೆ ಕೂಡ ಇಷ್ಟು ಅಗಲ. ಇಲ್ಲಿ ನೋಡಿ, ಅಲ್ಲಿಂದ ಶುರುವಾದ್ರೆ ಇಷ್ಟು ಇದೆ ಗೋಡೆ. ಆಮೇಲೆ ಈ ಗೋಡೆ ಅದು ಹೆಂಗೆ ಏನೇನು ಹಾಕಿರ್ತಾರೋ ಅದ್ರಲ್ಲಿ ಗೊತ್ತಿಲ್ಲ ನಮ್ಗೆ. ಹೌದು, ಇವತ್ತು ಕೂಡ ನೋಡಿ ಸರ್. ಮತ್ತೆ ಎಗೈನ್ ಈ ಬಿಳಿ ಗೋಡೆಗಳೇ ಬಂದಿದೆ. ನಾವೇನೇನೋ ಹೋದ್ವಿ, ಟೈಲ್ಸ್ ಹೋದ್ವಿ, ಮಾರ್ಬಲ್ಸ್ ಹೋದ್ವಿ, ಕೆಂಪು ಕಲ್ಲು ಹೋದ್ವಿ, ಬೇರೆ ಬೇರೆ ಎಲ್ಲೆಲ್ಲೋ ಹೋಗಿ ಮತ್ತೆ ಎಗೈನ್ ಇದಕ್ಕೆ ಬಂದಿದ್ದೀವಿ ಈಗ ಅಲ್ವಾ? ಸೊ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗ್ಬೋದು. ಬನ್ನಿ, ಕ್ಯಾಮರಾಮನ್ ಮಾತ್ರ ಹೋದ್ರು ಸಾಕು ಅನ್ಸುತ್ತೆ. ಎತ್ಬಹುದು ಅದನ್ನ. ಇಲ್ಲಿ ನೋಡಿ, ಇಲ್ಲಿ ಎಸ್ ನೋಡಿ, ಇದ್ರ ಮೇಲೆ ಮತ್ತೊಂದು ಸೆಕೆಂಡ್ ಫ್ಲೋರ್. ಎಸ್, ಸೆಕೆಂಡ್ ಫ್ಲೋರ್ ನೋಡಿ. ಇದು ಸೆಕೆಂಡ್ ಫ್ಲೋರ್. ಇದು ಇಲ್ಲೂ ಕೂಡ ಕಂಬಗಳಿದೆ. ಇದು ಮೊದಲು ಹುಲ್ಲಿತ್ತಂತೆ, ಈಗ ಹಂಚನ್ನು ಹಾಕಿ ಇದನ್ನ ರೆಡಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಮಣ್ಣು, ಇದ್ರ ಮೇಲೆ ಸಗಣಿಯನ್ನು ಸಾರಿಸಿ ನೀಟಾಗಿ ಇಟ್ಕೊತಾ ಇದ್ರು. ಇಲ್ಲಿ ನೋಡಿದ್ರೆ ಇಲ್ಲೇನೋ ಒಂದು ಸಣ್ಣ ಮಿಷನರಿಗಳಿದೆ. ಇದು ಚರಕ ಅಂತ ಹೇಳಿದ್ರು.
ಆವಾಗಿನ ಚರಕಗಳು ಹಿಂಗಿರ್ತಾಯಿತ್ತು. ಈಗ ವರ್ಕ್ ಆಗ್ತಿದೆ ಮರ್ಯ, ಇಲ್ಲಿ ನೋಡು ನೋಡಿ ವರ್ಕ್ ಆಗುತ್ತೆ. ಬೇರಿಂಗ್ಗಳೆಲ್ಲ ಹೆಂಗಿದೆ ನೋಡು, ಅಬ್ಬಾ ಗ್ರೇಟ್. ಇದು ಒಂದು ಹಳೆಯ ಕಾಲದ ಚೇರ್ ಇದೆ ನೋಡಿ. ಎಸ್, ಇದಿಷ್ಟು ನಮಗೆ ಇವ್ರ ಮನೆಯಲ್ಲಿ ನೋಡೋಕೆ ಸಿಕ್ಕಿರುವಂಥದ್ದು. 146 ವರ್ಷದ ಹಳೆಯ ಮನೆಯನ್ನು ಇವತ್ತು ನಮ್ಮ ವೀಕ್ಷಕರಿಗೆ ತೋರಿಸಿದ್ದೀವಿ, ಅದೇ ಖುಷಿ. ವೀಕ್ಷಕರೇ, ನಾನು ವಡ್ಡರ್ಸಿ ರಘುರಾಮ್ ಶೆಟ್ಟರ್ ಅವರ ಬಗ್ಗೆ ಹೇಳಿದೆ. ಮಧುಕರ್ ಶೆಟ್ಟಿ ಅಂತ ನಿಮ್ಗೆ ಗೊತ್ತಿರಬಹುದು, ನಾವೆಲ್ಲ ಕಂಡಿರುವಂಥ ಒಬ್ಬ ನಿಷ್ಠಾವಂತ IPS ಅಧಿಕಾರಿ. ನಮ್ಮನ್ನು ಬೇಗ ಅಗಲಿ ಹೋದಂಥ ವ್ಯಕ್ತಿ. ಅವರು ಕೂಡ ಇಲ್ಲೇ ಹುಟ್ಟಿ ಬೆಳೆದಿದ್ದು. ಈ ಮನೆಯಲ್ಲಿ ಸುಮಾರು ವಿಚಾರಗಳನ್ನು ನಾನು ನಿಮಗೆ ಹೇಳಿದೆ. ಅಂದರೆ ಒಂದೊಂದು ಲಾಕ್ ಸಿಸ್ಟಮ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನೀವು ಇಲ್ಲಿಗೆ ಬಂದು ಫೀಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇದೊಂದು ಗೋಡ್ರೇಜ್ ಥರ ಇದು, ಇಲ್ಲಿ ನೋಡಿ ಅದಕ್ಕೆ ಒಂದು ಕಾಲು, ಇದನ್ನೆಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಇದ್ರ ಒಳಗಡೆ ಎಗೇನ್ ಹೋದರೆ ಮತ್ತೆ ಕಪಾಟು ನೋಡಿ, ಕಬೋರ್ಡ್ಗಳು ಅಂತ ನಾವೇನು ಹೇಳ್ತೀವಲ್ಲ ಅದು. ಹೆಂಗೆ ಈ ಮನೆ ಅವತ್ತಿನ ಕಾಲಕ್ಕೆ ರೆಕಮೆಂಡ್ ಆಯಿತು, ಸೀರಿಯಲಲ್ಲಿ ಹೆಂಗೆ ಈ ಮನೆನೇ ಚಾಯ್ಸ್ ಮಾಡ್ಕೊಂಡ್ರು, ಅದಕ್ಕೇನಾದ್ರು ಗೊತ್ತಾ ನಿಮಗೆ? ಆವಾಗ ನನ್ನ ಸದಾನಂದ ಸುವರ್ಣ ಅವರು ವಿಜಯನಾಥ್ ಶೆಣೈ ಅಂತ ಮಣಿಪಾಲದ ಒಬ್ಬರ ಹೆರಿಟೇಜ್ ಹೌಸಿನ ಒಬ್ಬರು ಮಾಲಕರಿದ್ರು. ಅವ್ರ ಹತ್ರ ಆವಾಗ ಬರ್ತಾ ಇರುವಾಗ ಅವ್ರ ಹತ್ರ ತಿಳ್ಕೊಂಡ್ರಂತೆ ಇಲ್ಲಿ ಒಂದು ಮನೆ ಇದೆ ಅಂತ. ಹಾಗೆ ಅವ್ರ ಹತ್ರ ಇಲ್ಲಿ ಈ ಮನೆಯನ್ನು ಇಲ್ಲಿ ಬಂದು ಕೇಳಿದಾಗ ಅವಾಗ ನಮ್ಮ ಹಿರಿಯವರೆಲ್ಲ ಅವಾಗ ಒಪ್ಪಿ ಕೊಟ್ಟಿದ್ರು. ಎಸ್, ಖಂಡಿತ ಸರ್. ಈ ಮನೆಯನ್ನು ಕಟ್ಟಿರೋದಕ್ಕೋಸ್ಕರ ನಾವು ಇಲ್ಲಿ ಬರೋದಕ್ಕಾಯ್ತು, ಈ ಮನೆಯನ್ನು ತೋರಿಸೋದಕ್ಕಾಯ್ತು. ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ಸ್ಪೆಷಲ್ ಧನ್ಯವಾದ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನೋಡಿ, ನಾನು ಆಗಲೇ ಹೇಳಿದೆ ವಡ್ಡರ್ಸಿ ರಘುರಾಮ್ ಶೆಟ್ಟರು ಅಂದರೆ ಇಲ್ಲಿದ್ದಾರೆ ನೋಡಿ ಇವರು. ಸೊ ಇವರೆಲ್ಲ ಅವ್ರ ತಮ್ಮಂದಿರ ಸರ್? ಅವ್ರ ಅಣ್ಣ ಇಬ್ರು ಅಣ್ಣಂದಿರು. ಓಕೆ, ಇಬ್ರು ಅಣ್ಣಂದಿರು. ಅದು ಆ ಕಡೆ ಅಣ್ಣನ ಮಗಳು, ಅಣ್ಣನ ಮಗಳು. ಹಳೆಯ ಫೋಟೋಸ್ಗಳು ಹಾಗೆ ಇದೆ. ಸೊ ಇದು ಇವತ್ತಿನ ವಿಶೇಷ. ಸೊ ಈ ಮನೆಗೆ ನಾವು ಬಂದಾಗ ಈ ಮನೆಯನ್ನು ಒಂದು ಕಂಪ್ಲೀಟ್ ಟೂರ್ ಮಾಡಿ ತೋರಿಸ್ಬೇಕು ಅಂತ ಅನ್ನಿಸ್ತು. ಎಲ್ಲ ಕಲೆಯನ್ನು, ಅಂದರೆ ಇದನ್ನ ನೀವು ಒಂದೊಂದು ಕಂಬ ನೋಡಿದ್ರು ಇಲ್ಲೊಂದು ಕಲಾತ್ಮಕವಾದ ಕೆತ್ತನೆ ಇದೆ, ಅವೆಲ್ಲವನ್ನು ಇಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಜೊತೆಗೆ ಬೇರೆ ಏನೂ ಇಂಟೆನ್ಷನ್ ಇಲ್ಲ. ಈ ಮನೆಯನ್ನು ತೋರಿಸೋ ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ಈ ಥರನೂ ಒಂದು ಮನೆ ಇತ್ತು, ಹಿಂಗೆ ಇರ್ತಾ ಇತ್ತು, ಈ ರೀತಿ ಮನೆಯನ್ನು ಕಟ್ತಾ ಇದ್ರು, ಈ ಥರದ್ದೆಲ್ಲ ಕಂಬಗಳನ್ನು ಯೂಸ್ ಮಾಡ್ತಾ ಇದ್ರು. ಈಗ ನಾವೇನು ಕಬ್ಬಿಣದಲ್ಲಿ ಮಾಡಿದ್ರು ಒಂದು 15-20 ವರ್ಷಕ್ಕೆ ಎಲ್ಲ ಹಾಳಾಗುವಂಥ ಸಂದರ್ಭ ಇದೆ. ಆದರೆ ಇದು 146 ವರ್ಷ ಆದರೂ ಹಾಳಾಗಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ತಿಳಿಸೋಣ ಅಂತಲೇ ಈ ವಿಡಿಯೋನ ಮಾಡಿದ್ದೀನಿ. ಇದು ಈ ಹೊತ್ತಿನ ವಿಶೇಷ. ಆದರೆ ಯಾರಿಗೂ ಕೂಡ ಶೂಟಿಂಗಿಗೆ ಕೊಡ್ತಾರಾ, ನಮ್ಗೊಂಚೂರು ಶೂಟಿಂಗ್ ಮಾಡೋಕ್ಕಿತ್ತು ಕೊಡಿ ಅಂತ ಯಾರೂ ಕೇಳೋದು ಬೇಡ. ಯಾಕಂದ್ರೆ ಕೊಡೋದಿಲ್ಲ. ಇಲ್ಲೆಲ್ಲ ಬಂದವರು ಕೆಲವೊಬ್ರು ಹಾಳು ಮಾಡುವಂಥ ಸಂದರ್ಭ ಇರೋದ್ರಿಂದ ಮನೆಯವರು ಇದನ್ನು ಉಳಿಸ್ಕೋಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಯಾರಾದರೂ ನೋಡೋರಿದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.